ಖಾಸಗಿ ಶಾಲೆ ವಿರುದ್ಧ ಹೋರಾಡ್ತಾ ಇಲ್ಲ ನಾವು. ಸರ್ಕಾರದ ಕಳಪೆ ಶಿಕ್ಷಣದ ವಿರುದ್ಧ ಹೋರಾಡ್ತಾ ಇದೀವಿ. ಗುನ್ಗಾಂವ್ ಅಂದ್ಬಿಟ್ಟು ಚೈನಾದಲ್ಲಿ ಬರುತ್ತೆ. ಸೆಕೆಂಡ್ ಟಫೆಸ್ಟ್ JEE ನೀಟ್, ಥರ್ಡ್ ಟಫೆಸ್ಟ್ UPSC. ಈ ಸೆಕೆಂಡ್ ಟಫೆಸ್ಟ್ JEE ನೀಟ್, ಅದ್ರ ಟಾಪರ್ಸ್ ಎಲ್ಲ ಬಂದು CBSE ಸ್ಟ್ಯಾಂಡರ್ಡ್. ಸೊ ನಿಮ್ಮ ಈ ಹೋರಾಟ ಯಾರ ಪರ ಅಂದ್ರೆ ಬಡ ಜನರ ಪರ ಅಂತ ನೇರವಾಗಿ ಹೇಳ್ಬೋದು. ಗ್ರಾಮೀಣ ಭಾಗದ ಬಡ ಜನರ ಪರ ಅಂತ ಹೇಳ್ಬೋದು. ಮತ್ತೆ ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಯಾಕೆಂದರೆ ಕಳೆದ 20 ವರ್ಷಗಳಿಂದ ಸತತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಸರ್ಕಾರಿ ಶಾಲೆಗಳ ಇಗ್ನೋರ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಎಲ್ಲ ರಾಜಕೀಯ ಪಕ್ಷಗಳ ವಿರುದ್ಧ ಅಂತ ಹೇಳ್ಬೋದು. ಇನ್ನೊಂದು, ಈ ಒಂದು ಹೋರಾಟದಲ್ಲಿ ನಿಮಗೇನಾದರೂ ಯಾಕೆ ಈ ಒಂದು ಮನೋಭಾವ ಬಂತು ಇವಾಗ ಖಾಸಗಿ ಶಾಲೆ ವಿರುದ್ಧ ಹೋರಾಡಬೇಕು ಅಂತ? ನಾವು ಖಾಸಗಿ ಶಾಲೆ ವಿರುದ್ಧ ಹೋರಾಡ್ತಾ ಇಲ್ಲ, ನಾವು ಸರ್ಕಾರದ ಕಳಪೆ ಶಿಕ್ಷಣದ ವಿರುದ್ಧ ಹೋರಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿನ ಮೂಲಭೂತ ಸೌಕರ್ಯದ ವಿರುದ್ಧ ಹೋರಾಡ್ತೀವಿ. ಯಾವುದೇ ಖಾಸಗಿ ಶಾಲೆ ವಿರುದ್ಧ ಹೋರಾಡ್ತಾ ಇಲ್ಲ ನಾವು. ನಾವೇನು ಕೇಳ್ತಾ ಇದ್ದೀವಿ, ಇಂದಿರಾ ಕ್ಯಾಂಟೀನಲ್ಲೂ ಅಷ್ಟೇ, ಬೇರೆ ಪ್ರೈವೇಟ್ ಹೋಟ್ಲಲ್ಲಿ ಯಾವ ರೀತಿ ಗುಣಮಟ್ಟದ ಆಹಾರ ಸಿಗ್ತದೆ ಅದೇ ಆಹಾರ ಇಂದಿರಾ ಕ್ಯಾಂಟೀನಲ್ಲೂ ಸಿಗಬೇಕು. ಸೊ ಆ ಥರ ಕೊಟ್ಟರೆ ಎಲ್ಲ ಇಂದಿರಾ ಕ್ಯಾಂಟೀನ್ ಹೋಗಿ ಊಟ ಮಾಡ್ತಾರೆ ಅಂತ ಅಷ್ಟೇ. ಬೇರೆ ಹೋಟ್ಲು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾವು. ಸರ್, ನೀವೀಗ ಹೇಳಿದ್ರಿ, ಈಗ ನಾವು ಸಮಾಜದಲ್ಲಿ ಹಿಂದುಳಿದವರು ಮತ್ತೆ ಪೋಷಕರ ಪರ ಅಂತ ಹೇಳಿ. ಪೋಷಕರು ಹೇಳ್ತಿದಾರಲ್ಲ ಇವಾಗ, ನನಗೆ ಸರ್ಕಾರಿ ಶಾಲೆ ಬೇಡ, ನನಗೆ ಖಾಸಗಿ ಶಾಲೆ ಬೇಕು. ಇದ್ರ ಬಗ್ಗೆ ಏನು ಸರ್? ಯಾವ ಪೇರೆಂಟ್ಸು ನಮಗೆ ಸರ್ಕಾರಿ ಶಾಲೆ ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ಎಕ್ಸಾಂಪಲ್, ನವೋದಯ ಸ್ಕೂಲ್ ಇದೆಯಲ್ಲ, ಗೌರ್ಮೆಂಟ್ ಸ್ಕೂಲು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲು, LKG ಇಂದ 5ನೇ ಕ್ಲಾಸ್ ಗಂಟ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ. 5ನೇ ಕ್ಲಾಸ್ ಮುಗಿದ ತಕ್ಷಣ ಅವರು ಆ ಸರ್ಕಾರಿ ಶಾಲೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಸೇರ್ಸಕ್ಕೆ ಅರ್ಕೆ ಹೊತ್ಕೊಂಡು ನಿಂತಿರ್ತಾರೆ. ಏನಕ್ಕೆ? ಗುಣಮಟ್ಟ ಶಿಕ್ಷಣ ಇದೆ, ಮೂಲಭೂತ ಸೌಕರ್ಯ ಇದೆ. ಅದೇ ರೀತಿ ಗುಣಮಟ್ಟ ಶಿಕ್ಷಣ, ಮೂಲಭೂತ ಸೌಕರ್ಯ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಕೊಟ್ರೆ ಆಗ್ಲೂ ಕ್ಯೂ ನಿಂತ್ಕೊಳ್ತಾರೆ. ಎಲ್ಲ ಹಿಮ್ಮುಖ ಚಲನೆ ಆಗುತ್ತೆ ನೋಡಿ. ಸೊ ಇದು ಒಂದು ವಾದ ಆದ್ರೆ, ಬಹುತೇಕ 80% ಇವಾಗ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣ ಇಲ್ಲ, ನಾವು ಸೇರ್ಸಲ್ಲ ಅಂತ ನಾನು ಸರ್ವೆ ಮಾಡಿದ ಪ್ರಕಾರ, ಈಗ ಹಾಸನ ಆಗ್ಲಿ, ಕೊಪ್ಪಳ ಆಗ್ಲಿ, ಅಥವಾ ಮಡಿಕೇರಿ ಆಗಲಿ, ಇವನ್ ಬ್ಯಾಂಗ್ಳೂರ್ ಆಗ್ಲಿ, ನಗರ ಪ್ರದೇಶಗಳಲ್ಲಿ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಈ ಒಂದು ಭಾಷೆಯ ಒಂದು ವಿಷಯದ ಬಗ್ಗೆ ನೀವು ಏನ್ ಹೇಳ್ತೀರಿ? ನಾವು ಅದಕ್ಕೋಸ್ಕರ ಹೊರಟೋದು. ನಮ್ದು 2 ಪಾಯಿಂಟ್ ಇದೆ. LKG ಇಂದ 5ನೇ ಕ್ಲಾಸ್ ಗಂಟ 2 ಲ್ಯಾಂಗ್ವೇಜ್ ಇಂಗ್ಲೀಷ್ ಮೀಡಿಯಂ, 2 ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷಲ್ಲೂ CBSE ಸ್ಟ್ಯಾಂಡರ್ಡ್ ಪಾಠ ಮಾಡಬೇಕು ಅಂದ್ಬಿಟ್ಟು ಸುಮಾರು ಶಾಲೆ ನಡೀತಾ ಇದೆ. ನಾವು ಪ್ರತಿಯೊಂದು ಸರ್ಕಾರಿ ಶಾಲೆ ಮಾಡಲೇಬೇಕು. ಅವ್ರು ಕೇಳಲಿಲ್ಲ, ಆ ಕಂಪಲ್ಸರಿ ಕರ್ನಾಟಕ ರಾಜ್ಯದ 42,000 ಸರ್ಕಾರಿ ಶಾಲೆ ಮಾಡಲೇಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಕಳೆದ 6 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದೆ. 15 ಜಿಲ್ಲೆ ಆಲ್ರೆಡಿ ಸರ್ಕಾರ ಅನುಮತಿ ಕೊಟ್ಟಿದೆ. ಉಳಿದ ಜಿಲ್ಲೆಗಳು ಅನುಮತಿ ಅತಿ ಶೀಘ್ರ ಕೊಡುತ್ತೆ. ಇದೊಂದು, ನೀವು ಸರ್ಕಾರಿ ಶಾಲೆಗೆ ನೀವು ಸೇರಿಸಿ ಅಂತೇಳಿ ಮೂಲಭೂತ ಸೌಕರ್ಯ ಅಂತ ನೀವು ಹೇಳ್ತಿರಲ್ಲ, ಇವಾಗ ಕಟ್ಟಡ ಇದೆ, ಕ್ವಾಲಿಫೈಡ್ ಲೆಕ್ಚರ್ಗಳಿದ್ದಾರೆ, ಮತ್ತೆಲ್ಲ ಇದ್ದಾರೆ. ಅಲ್ಲಿ ಕೆಲವು ಶಾಲೆಗಳಿಗೆ ಉಪನ್ಯಾಸಕರನ್ನ ಸರ್ಕಾರ ನೇಮಕ ಮಾಡ್ತಾ ಇಲ್ಲ, ಅದು ಒಂದು ಮುಖ್ಯ. ಹೌದು. ಈಗ ನಮ್ಮ ಫಸ್ಟ್ ಪಾಯಿಂಟಲ್ಲಿ LKG ಇಂದ 5ನೇ ಕ್ಲಾಸ್ ಗಂಟೆ ಗುಣಮಟ್ಟ ಶಿಕ್ಷಣ, ಮೂಲಭೂತ ಸೌಕರ್ಯ ಅಂದರೆ ಬಿಲ್ಡಿಂಗ್ ಆಗುತ್ತೆ, ಟೀಚರ್ಸ್ ಅಪಾಯಿಂಟ್ ಮಾಡಬೇಕು. ಈ ಖಾಲಿ ಇರೋದು 79,500 ಏನು ಹುದ್ದೆ ಇದೆ ಶಿಕ್ಷಣ ಇಲಾಖೆಯಲ್ಲಿ, ಅದನ್ನು ಭರ್ತಿ ಮಾಡಬೇಕು. ಅದ್ರ ಪರನೂ ನಾವು ಹೋರಾಟ ಮಾಡ್ತಾ ಇದೀವಿ. ಸೊ ನಿಮ್ಮ ಪಾದಯಾತ್ರೆ ಬರೀ ಮಂಡ್ಯಗೆ ಮಾತ್ರ ಸೀಮಿತ ಆಗಿರುತ್ತಾ, ಅಥವಾ ಎಂಟೈರ್ ಕರ್ನಾಟಕಕ್ಕಾಗಿರುತ್ತಾ, ಅಥವಾ ಎಂಟೈರ್ ಇಂಡಿಯಾಕ್ಕಾಗಿರುತ್ತಾ? ಸದ್ಯಕ್ಕೆ ಇದು ಪೂರ್ತಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನ ಉದ್ದೇಶ ಇಟ್ಕೊಂಡು, ಗುರಿಲಿ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಈ ಕ್ರಾಂತಿ ಮಂಡ್ಯದಿಂದ ಶುರು ಆಗುತ್ತೆ, ಪೂರ್ತಿ ಇಂಡಿಯಾಕ್ಕೆ ಮಾದರಿ ಆಗುತ್ತೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ನೀವು STMC ಪಾಂಪ್ಲೆಟ್ ನೋಡಿರ್ಬೋದು, ಅದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಒಂದು 150 ವರ್ಷಗಳ ಹಿಂದೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಆಯಿತು 1858 ಇದರಲ್ಲೇ. ಸೇಮ್ ಅದೇ ರೀತಿ STMC ಮ್ಯಾನಿಫೆಸ್ಟೋ 2026 ಅಲ್ಲಿ ಮಾಡಿದ್ದೀವಿ. 2026 ಅಲ್ಲಿ ಪೂರ್ತಿ ದೇಶಕ್ಕೆ ಮಾದರಿ ಆಗುತ್ತೆ ಸರ್. ಸರ್, ನೀವು ಸರ್ಕಾರಿ ಶಾಲೆ ಉಳಿಸಿ ಅಂತ ಅಭಿಯಾನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈಗ ಇದು ಖಾಸಗಿ ಶಾಲೆಗಳಿಗೆ ಕೋಪ ಬರಲ್ವಾ? ಕೋಪ ಏನಿಲ್ಲ. ಈ ಅಯೋಗ್ಯರು ಸರಿಯಾಗಿ ಗುಣಮಟ್ಟ, ಸೇಮ್ ಇಂದಿರಾ ಕ್ಯಾಂಟೀನ್ ಸರಿಯಾಗಿ ಗುಣಮಟ್ಟದ ಆಹಾರ ಕೊಟ್ಟಿಲ್ಲ, ಗುಣಮಟ್ಟದ ಸ್ವಚ್ಛತಾ, ಇದು ಹೊಟ್ಟೆ ತುಂಬ ಊಟ ಕೊಟ್ಟಿಲ್ಲ, ಅದಕ್ಕೆ ಇದ್ಕೋಗಿದ್ದಾರೆ. ಯಾವುದು ಪ್ರೈವೇಟ್ ಹೋಟ್ಲಿಗೆ ಹೋಗ್ತಾರೆ, ಬೇರೆ ಹೋಟ್ಲಿಗೆ ಹೋಗ್ತಾರೆ. ಇದು ಹಂಗೇನೆ ಆಗಿರೋದು. ಅವ್ರೇನು ಕೋಪ ಮಾಡ್ಕೊಳ್ತಾರೆ?
ಅಲ್ಲ ನಮ್ದು ಈಗ ಸರ್ಕಾರ ಪ್ರತಿಯೊಬ್ರು ಎಜುಕೇಶನ್ ಪಡೆದ್ರೆ ಇವಾಗ ಈಗ ಸರ್ಕಾರಿ ಶಾಲೆಯಲ್ಲಿ ನಮ್ದು ವ್ಯವಹಾರ ನಡೆಯಲ್ಲ, ನಮಗೆ ದುಡ್ಡು ಬರಲ್ಲ. ಶಿಕ್ಷಣ ಇರೋದು ಸರ್ವಿಸ್ ಮಾಡಕ್ಕೆ, ವ್ಯವಹಾರ ಮಾಡಕ್ಕಲ್ಲ. ಅದು ನಾನೇ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಅದು ಸರ್ವಿಸ್ ಮೈಂಡ್ ಇಟ್ಕೊಂಡು ಶಿಕ್ಷಣ ಮಾಡ್ಬೇಕು. ಇದು ಸಂವಿಧಾನ ಹೇಳ್ತದೆ, ದೇಶದ ಸಂವಿಧಾನ. ಸೊ ಸಂವಿಧಾನ ವಿರೋಧಿಗಳಾಗ್ತಾರೆ ಆತರ ಏನಾರ ಇದ್ರ ಸರ್ಕಾರಿ ಶಾಲೆಗಳ ಅಥವಾ ಆಂದೋಲನ ವಿರುದ್ಧ ಏನಾದ್ರು ನಿಂತ್ಕೊಂಡ್ರೆ ಅವರು ಸಂವಿಧಾನ ವಿರೋಧಿಗಳಾಗ್ತಾರೆ. ಸರ್ ನೀವು ಕೆಳಮಟ್ಟದಿಂದ ಹೋರಾಟ ಮಾಡ್ತೀರಾ, ಅಲ್ಲಿ ನೀತಿ ನಿರೂಪಣೆ ಮಾಡ್ತಿರ್ತಕ್ಕಂಥವ್ರು ಅವ್ರದ್ದು ಖಾಸಗಿ ಶಾಲೆಗಳಿವೆ, ಅವರು ಉದ್ಧಾರ ಮಾಡಕ್ ಬಿಡಲ್ಲ. ರಾಜಕಾರಣಿಗಳು, ಮುಖ್ಯವಾಗಿ ಮಂತ್ರಿಗಳು, ಅವ್ರದ್ದೇ ದೊಡ್ಡ ದೊಡ್ಡ ಕಾಲೇಜುಗಳು LKG ಇಂದ ಹಿಡಿದು ಇಂಜಿನಿಯರ್ MBBS ಎಲ್ಲ ಕಾಲೇಜು ಹಿಡ್ತಾ ಅವ್ರ ಕೈಲಿದೆ. ನಿಮ್ಮ ಒಂದು ಹೋರಾಟ ಎಲ್ಲಿಗೆ ತಲುಪುತ್ತೆ? ಈಗ ಅಲ್ಲಿಂದ ಶುರು ಆಗುತ್ತೆ. ಎಲ್ಲರ ಕೈಲೂ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ, ಪ್ರೈವೇಟ್ ಸ್ಕೂಲ್ ಓನರ್ಗೆ ಮತ ಹಾಕ್ಬಾರ್ದು ಅಂದ್ಬಿಟ್ಟು. ಮಂಡ್ಯ ಜಿಲ್ಲೆಯಲ್ಲಿ ಕ್ರಾಂತಿ ಶುರುವಾಗಿದೆ. ಪೂರ್ತಿ ರಾಜ್ಯಕ್ಕೆ ಹಬ್ಬುತ್ತೆ ಫಸ್ಟ್, ಆಮೇಲೆ ಪೂರ್ತಿ ದೇಶಾದ್ಯಂತ ಹಬ್ಬುತ್ತೆ. ಇದು ಆ ಪ್ರತಿಜ್ಞೆ ಇದೆಯಲ್ಲ, ಅದೊಂದು ರಾಮಬಾಣ ಇದ್ದಂಗೆ. ಅದೇ ರೀತಿ ಜನಗಳು ಪ್ರತಿಜ್ಞೆ ಮಾಡಿ ನಡ್ಕೊಂಡ್ರೆ ಈಗ ಪ್ರೈವೇಟ್ ಸ್ಕೂಲ್ ರನ್ ಮಾಡ್ತಾರ ದಲ್ಲಾಳಿಗಳು ವಿಧಾನಸೌಧ ಒಳಗೆ ಎಂಟ್ರಿನೇ ಇರಲ್ಲ, ಮುಗ್ದೋಯ್ತು ಅಲ್ಲಿ. ಸರ್ ನಿಮ್ಮ ಪಾದಯಾತ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಅಂತ್ಯವಾಗುತ್ತೆ? ಇದು ಪೂರ್ತಿ ಮಂಡ್ಯ ಜಿಲ್ಲೆ ಸರ್ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಶುರು ಆಗಿದೆ, ವಾಪಸ್ ಅಲ್ಲೇ ಬಂದಿದೆ. ಇದೊಂಥರ ಕೃಷ್ಣ ಚಕ್ರ ತರ ಹಿಂಗೆ ತಿರ್ಕೊಂಡು ಪ್ರದಕ್ಷಿಣೆ ಮಂಡ್ಯ ಜಿಲ್ಲೆನ ಗ್ರಾಮ ಪಂಚಾಯತಿ ಮುಖಾಂತರ ಪ್ರದಕ್ಷಿಣೆ ಮಾಡ್ತಾ ಇದೀವಿ. 1295 ಎಕ್ಸಾಕ್ಟ್ ಹೇಳ್ಬೇಕಾದ್ರೆ ಕಿಲೋಮೀಟರ್. ಆದ್ರೆ ನಾವು ಪ್ರತಿದಿನ ಏನ್ ಮಾಡ್ತಾ ಇದೀವಿ, 2-3 ಕಿಲೋಮೀಟರ್ ಊಟ ಒಂದ್ ಕಡೆ ಇರುತ್ತೆ, ಸರ್ಕಾರಿ ಶಾಲೆ ಒಂಥರ ಇರುತ್ತೆ, 1-3 ಕಿಲೋಮೀಟರ್ ಎಕ್ಸ್ಟ್ರಾ 1500 ಕಿಲೋಮೀಟರ್ ಪಾದಯಾತ್ರೆ ಆಗ್ತಾ ಇದೆ. ಸರ್ ನಿಮ್ಮಲ್ಲಿ ಈ ಒಂದು ಮನೋಭಾವ ಯಾಕೆ ಹುಡ್ಕೋತ ಸರ್, ಈ ಸರ್ಕಾರಿ ಶಾಲೆನ ಉಳಿಸ್ಬೇಕು ಅಂತ ಹೇಳಿ? ಇಲ್ಲ, ನಾನು ಆಫ್ರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದು ಬಿಟ್ಟು ನಾನು ಇಲ್ಲಿ ವಾಪಸ್ ಇಂಡಿಯಾಗೆ ಬಂದೆ. ಕರೋನಾ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಕರೆದು ಪಾಠ ಮಾಡ್ತಾ ಇದ್ದೆ. ಅದಾದ್ಮೇಲೆ ನವೋದಯ ಕೋಚಿಂಗ್ LKG ಇಂದ SLC ವರೆಗೂ ಪಾಠ ಮಾಡ್ತಾ ಇದ್ದೆ, ಮತ್ತೆ ನವೋದಯ ಕೋಚಿಂಗ್ ಎಲ್ಲ ಪಾಠ ಮಾಡ್ತಾ ಇದ್ದೆ. ಆಗ ನೋಡುದು ಶಿಕ್ಷಣ ತಾರತಮ್ಯ. ಟ್ಯೂಷನ್ ಅಲ್ಲಿ ಎಲ್ಲಾ ಸಿಲೆಬಸ್ ಮಕ್ಕಳು ಬರ್ತಾರೆ, ಸ್ಟೇಟ್ ಬರ್ತಾರೆ, ಸ್ಟೇಟ್ ಅಲ್ಲಿ ಕನ್ನಡ ಬರ್ತಾರೆ, ಸ್ಟೇಟ್ ಇಂಗ್ಲಿಷ್ ಮೀಡಿಯಂ ಬರ್ತಾರೆ, CBSE ಬರ್ತಾರೆ, ICSE ಬರ್ತಾರೆ. ನನಗೆ ತಲೆ ಕೆಟ್ಟೋಯ್ತು. ಆಮೇಲೆ ಎಲ್ಲಾ ಬುಕ್ ಕೂತ್ಕೊಂಡು ಎಲ್ಲ ನೋಡಿದಾಗ CBSE ಸ್ಟ್ಯಾಂಡರ್ಡ್ ಬೆಸ್ಟ್ ಅಂತ ಅನಿಸ್ತು. ಮತ್ತೆ ವರ್ಲ್ಡ್ ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್ ಇದೆಯಲ್ಲ, ಅದು JEE ಮತ್ತೆ NEET. ವರ್ಲ್ಡ್ ಸೆಕೆಂಡ್ ಟಫ್ ಫಸ್ಟ್ ಗುನ್ಗಾಂವ್ ಅಂದ್ಬಿಟ್ಟು ಚೈನಾದಲ್ಲಿ ಬರುತ್ತೆ, ಸೆಕೆಂಡ್ ಟಫೆಸ್ಟ್ JEE NEET, ಥರ್ಡ್ ಟಫೆಸ್ಟ್ UPSC. ಈ ಸೆಕೆಂಡ್ ಟಫೆಸ್ಟ್ JEE NEET. ಅದ್ರ ಟಾಪರ್ಸ್ ಎಲ್ಲ ಬಂದು CBSE ಸ್ಟ್ಯಾಂಡರ್ಡ್. ಸೊ CBSE ಸ್ಟ್ಯಾಂಡರ್ಡ್ ನಮ್ಗೆ ಸರ್ಕಾರಿ ಶಾಲೆಗೆ ಕೊಡ್ಬೇಕು ಅಂದ್ಬಿಟ್ಟು ಒಂದು ಮೈಂಡ್ ಸೆಟ್ ಇದೆ. ಕೊಟ್ರೆ ಯಾವ ಗುಣಮಟ್ಟ ಶಿಕ್ಷಣ ಅಂದ್ರೆ ಟಾಪ್ ಮೋಸ್ಟ್ CBSE ಸ್ಟ್ಯಾಂಡರ್ಡ್. ಮತ್ತೆ ಇದೆಲ್ಲ ಹೋಗ್ಬೇಕಿದು ICSE ಅದೆಲ್ಲ ಓವರ್ಲೋಡ್ ಆಗುತ್ತೆ. ನನ್ನ ಪ್ರಕಾರ, ನಾನು ಅನಲೈಸ್ ಮಾಡಿರೋ ಪ್ರಕಾರ ICSE ಓವರ್ಲೋಡ್ ಆಗುತ್ತೆ, ಇದು ಅಂಡರ್ ಪರ್ಫಾರ್ಮ್ ಮಾಡ್ತಾರೆ, ಸ್ಟೇಟ್ ಸಿಲೆಬಸ್ ಅಂಡರ್ ಪರ್ಫಾರ್ಮ್ ಆಗ್ತಾರೆ. CBSE ಸ್ಟ್ಯಾಂಡರ್ಡ್ ಆಗುತ್ತೆ, ಎಲ್ಲ ಮಕ್ಳಿಗೂ ಅನುಕೂಲ ಆಗುತ್ತೆ. ಮತ್ತೆ ನೋಡ್ತೀನಲ್ಲ, ಇದು ಫೀಸ್ 50,000 60,000 ಅವರು ಫೀಸ್ ಕಟ್ಟಕ್ಕೆ ಓದಾಡ್ತಾ ಇರ್ತಾರೆ. ಟ್ಯೂಷನ್ ಫೀಸ್, ಅದ್ರ ಜೊತೆ ಟ್ಯೂಷನ್ ಫೀಸು ಇವೆಲ್ಲ ನೋಡಿದ್ನಲ್ಲ, ಸರ್ಕಾರ ಏನಾರ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡು ಬೇಡಿಕೆ ಈಡೇರಿಸಿದ್ರೆ ಲಕ್ಷಾಂತರ ಮಕ್ಕಳು ಭವಿಷ್ಯ ಇದಾಗುತ್ತೆ. ಈಗೆಲ್ಲ ಎಲೆಕ್ಷನ್ಗೆ 500,000 ಕೊಟ್ಟು ಅಣ್ಣ ಬಂದು ನಾನು ತುಂಬ್ಕೊಂಡು ಹೋಗ್ತಾರಲ್ಲ, 500 ಬಿರಿಯಾನಿ ಬಾಟ್ಲು ಕೊಟ್ಬಿಟ್ಟು ಇನ್ನು 15 ವರ್ಷ ಬಿಟ್ಕೊಂಡು ಒಂದು ನಾಯಿ ಮರಿ ಸಿಗಲ್ಲ ಅವ್ರಿಗೆ. ಆ ತರ ಆಗುತ್ತೆ ಪರಿಸ್ಥಿತಿ. ಸರ್ ನಾವು ಹೀಗೆ ಮಾತಾಡ್ಬೇಕಾದ್ರೆ ಮುಂಚೆ ಹೈಯರ್ ಎಜುಕೇಶನ್ ಮಾತ್ರ ಲೋನು ಅಂತ ಇತ್ತು. ಈಗ ಚಿಕ್ಕ LKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬ್ಯಾಂಕ್ಗಳು ಲೋನ್ ಕೊಡ್ತಾ ಇದೆ. ನಾವು ಸಾಲ ತಗೋಬಿಟ್ಟು ಶಿಕ್ಷಣವನ್ನು ಪಡ್ಕೊಂಡ್ರೆ ಯಾವುದೇ ಶಿಕ್ಷಣ ತಗೋಬೇಕು, ನಾವು ಓದು ದೊಡ್ಡವರಾದ್ಮೇಲೆ ನಾವು ದುಡ್ಡು ಮಾಡೋಕ್ಕೆ ಹೊರಗಡೆ ಬರಬೇಕಾಗತ್ತೆ. ಈ ಲೋನ್ ಬಗ್ಗೆ ಏನು ಹೇಳ್ತಾರೆ ಸರ್? ಚಿಕ್ಕ ಮಕ್ಕಳಿಗೆ ನಾವು ಬ್ಯಾಂಕಲ್ಲಿ ಲೋನ್ ತಗೋಬೇಕು, ಓದು ಸರ್. ಗುಲಾಮ್ಗಿರಿ ಇನ್ನೊಂದು ಬ್ರಿಟಿಷರು ಆಡಳಿತ ಈ ಶಿಕ್ಷಣ ಮುಖಾಂತರ ಖಾಸಗಿ ಗುಲಾಮರಾಗ್ತಾ ಇದೀವಿ ಅಷ್ಟೇ. ಮುಂದೆ ಬೆನ್ಮೂಳೆ ಇಲ್ದಂತೆ ಹೇಳ್ತಾರ, ಓಶ ಹೇಳ್ತಾ ಇರಲ್ಲ, ಬೆನ್ಮೂಳೆ ಇರೋರು ನೆಟ್ಟಗೆ ತಿರ್ಗಾಡ್ತಾರೆ, ಇಲ್ದು ಹೋದ್ರು 4 ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿಯಾಗಿ ಹೋಗುತ್ತೆ ದೇಶ. ಇನ್ನೊಂದು ಗುಲಾಮ್ಗಿರಿಗೆ ಹೊರಟೋಗುತ್ತೆ ದೇಶ, ಪೂರ್ತಿ ದೇಶ. ತುಂಬ ಧನ್ಯವಾದ ಸರ್. ನಿಮ್ಮ ಹೋರಾಟ ಹೀಗೆ ನಮ್ಮ ಬೆಂಬಲ ಕೂಡ ಇದೆ. ಹಲವಾರು ಜನ ನಿಮ್ಮ ಒಂದು ಹೋರಾಟವನ್ನ ನೋಡ್ತಾ ಇದ್ದಾರೆ, ತುಂಬಾ ಜನ ಬಂದು ಭಾಗಿಯಾಗ್ತಾರೆ. ನಾನು ಕೂಡ ನಿಮ್ಮ ಒಂದು ವಿಡಿಯೋಗಳನ್ನು ನೋಡಿ, ನಿಮ್ಮ ವಿಚಾರಧಾರೆ ನೋಡಿ ಬಂದು ಭಾಗಿಯಾದೆ. ತುಂಬಾ ಧನ್ಯವಾದ ಸರ್. ತುಂಬಾ ಥ್ಯಾಂಕ್ ಯು ಸರ್. ನೀವು ನಮ್ಮ ಹೋರಾಟಕ್ಕೆ ಬಂದು ಪಾದಯಾತ್ರೆ ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್. ಧನ್ಯವಾದ ಸರ್. ಸರಿ ಸರ್, ಸಿಗೋಣ.